ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು ಮತ್ತು ಏನೇನು ಡೇಟಾ ಪಾಯಿಂಟ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ವಾರದಲ್ಲಿ ನೋಡಿಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಇದ್ದಾವೆ. ಇವನ್ನೆಲ್ಲ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 548 ಪಾಯಿಂಟ್ಸ್ ಡೌನ್ ಆಗಿ 77,311 ಕ್ಲೋಸ್ ಆಗಿದೆ. ನಿಫ್ಟಿ 178 ಪಾಯಿಂಟ್ಸ್ ಡೌನ್ ಆಗಿ 23,381 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 177 ಪಾಯಿಂಟ್ಸ್ ಡೌನ್ ಆಗಿ 49,981 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಬಿಲೋ 1% ಮಾತ್ರನೇ ಫಾಲ್ ಆಗಿರೋದು. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿದ್ರಾ, ಎಬೌವ್ 2% ಫಾಲ್ ಆಗಿದೆ ಇವತ್ತು. ಅದರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಲಾಸ್ಟ್ ವಿಡಿಯೋದಲ್ಲೇ ಈ ವೀಕೆಂಡ್ಸಲ್ಲಿ ಯಾವ್ಯಾವ ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲಿ ಯಾವುದ್ಯಾವುದು ಅಂದರೆ, ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ನ ಟ್ರ್ಯಾಕ್ ಮಾಡಬೇಕು ಅಂದೆ. ಅದಾದಮೇಲೆ US ಚೈನಾದು ಏನಾದರೂ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ಸ್ ಬರುತ್ತಾ ಅಂತ ಟ್ರ್ಯಾಕ್ ಮಾಡಬೇಕು ಅಂದೆ. ಅದಾದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟ್ರ್ಯಾಕ್ ಮಾಡಬೇಕು ಅಂದೆ. ಈ 3 ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದೆ. ಇವಾಗ ಇದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್. ಇದರಲ್ಲಿ ನೋಡಿಕೊಂಡ್ರೆ BJP ಮೆಜಾರಿಟಿಯಲ್ಲಿ ವಿನ್ ಆಗಿದೆ. ಇವಾಗ ಟೋಟಲ್ 70 ಸೀಟ್ಸಲ್ಲಿ 48 ಸೀಟ್ಸ್ BJP ವಿನ್ ಆಗಿದೆ. 27 ಇಯರ್ಸ್ ಆದಮೇಲೆ ಡೆಲ್ಲಿಯಲ್ಲಿ BJP ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಇದೆ. ಇದು ತುಂಬಾ ಪಾಸಿಟಿವ್ ನ್ಯೂಸ್ ಇದು. ಆದರೆ ಮಾರ್ಕೆಟ್ ಇವತ್ತು ಅಷ್ಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದರೆ ವೀಕೆಂಡ್ಸಲ್ಲಿ US ಇಂದ ಇನ್ನೊಂದು ಅಪ್ಡೇಟ್ ಇದೆ. ಏನಂತ ಅಂದರೆ, ಇವಾಗ ಯಾವುದಾದ್ರೂ ಒಂದು ಕಂಟ್ರಿ ಇಂಪೋರ್ಟ್ಸ್ ಮೇಲೆ ಇಷ್ಟು ಟ್ಯಾಕ್ಸಸ್ ಹಾಕ್ತೀವಿ, ಅಷ್ಟು ಟ್ಯಾಕ್ಸಸ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡ್ತಿದ್ರು. ಇವಾಗ ಮೆಕ್ಸಿಕೋ ಮೇಲೆ, ಕೆನಡಾ ಮೇಲೆ, ಚೈನಾ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ USಗೆ ಇಂಪೋರ್ಟ್ ಮಾಡ್ಕೊಳ್ಳೋ ಸ್ಟೀಲ್ ಮೇಲೆ ಮತ್ತು ಅಲ್ಯೂಮಿನಿಯಂ ಮೇಲೆ 25% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದುವರೆಗೂ ಯಾವುದಾದ್ರು ಒಂದು ಕಂಟ್ರಿ ಮೇಲೆ ಮಾತ್ರ ಮಾಡ್ತಿದ್ರು. ಆದರೆ ಇವಾಗ ಸರ್ಟೆನ್ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸಸ್ ಹಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಮೆಟಲ್ ಕಂಪನೀಸ್ ನೋಡಿದ್ರಾ, ತುಂಬಾ ಫಾಲ್ ಆಗೋಗಿದೆ. ಇವತ್ತು ಮೆಟಲ್ ಇಂಡೆಕ್ಸ್ ಆದರೆ ನಿಯರ್ಲಿ 3%ವರೆಗೂ ಫಾಲ್ ಆಗಿದೆ. ಅದರಲ್ಲಿ ನೋಡಿಕೊಂಡ್ರೆ ವೇದಾಂತ ಆದರೆ ಎಬೋವ್ 4% ಫಾಲ್ ಆಗಿದೆ. ಮತ್ತು ಟಾಟಾ ಸ್ಟೀಲ್ ಆದರೆ 3% ಫಾಲ್ ಆಗಿದೆ. ಸೈಲ್ ಆದರೆ ಎಬೋವ್ 4.5% ಫಾಲ್ ಆಗಿದೆ. NMDC, ನಾಲ್ಕೋ, JSW ಸ್ಟೀಲ್, ಜಿಂದಾಲ್ ಸ್ಟೀಲ್, ಈ ಥರ ಪ್ರತಿ ಕಂಪನಿನೂ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹಂಗಾದರೆ ಇವಾಗ ಇಂಡಿಯಾಯಿಂದ USಗೆ ಎಷ್ಟು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ, ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಆಗೋದು ತುಂಬಾ ಕಮ್ಮಿ ಪರ್ಸೆಂಟೇಜ್ ಇದೆ. ನಿಯರ್ಲಿ ನೋಡಿಕೊಂಡ್ರೆ 5 to 10% ಮಾತ್ರನೇ ಇಂಡಿಯಾಯಿಂದ USಗೆ ಎಕ್ಸ್ಪೋರ್ಟ್ ಆಗ್ತಾ ಇರೋದು. ಯಾವ ಕಂಟ್ರೀಸ್ ಜಾಸ್ತಿ USಗೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ, ಒಂದು ಕೆನಡಾ ಮತ್ತು ಮೆಕ್ಸಿಕೋ, ಈ 2 ಕಂಟ್ರೀಸಿಂದನೇ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಇವಾಗ ರೀಸೆಂಟಾಗಿ ಈ 2 ಕಂಟ್ರೀಸ್ ಮೇಲೆ ಟ್ಯಾರಿಫ್ ಏನು ಹಾಕಿದ್ರೋ ಅದನ್ನು ಪಾಸ್ ಮಾಡಿ 30 ಡೇಸ್ ಟೈಮ್ ಕೊಟ್ಟರು. ಆದರೆ ಇವಾಗ ಮತ್ತೆ ಸ್ಟೀಲ್ ಮೇಲೆ ಮತ್ತು ಅಲ್ಯೂಮಿನಿಯಂ ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ನೋಡೋಣ ಇದೆಲ್ಲ ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂತ. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಇವಾಗ ಇದೇ ವಾರದಲ್ಲಿ ಇನ್ನೂ ಹೊಸ ಟ್ಯಾಕ್ಸಸ್ ಕೂಡ ತರೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇದೆಲ್ಲ ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅಂತ. ಅದಾದಮೇಲೆ ಇವತ್ತು ನಮ್ಮ ಇಂಡಿಯನ್ ಫಾರ್ಮಾ ಸೆಕ್ಟರ್ ಕೂಡ ನೋಡಿದ್ರಾ, ನಿಯರ್ಲಿ 2%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಟ್ಯಾಕ್ಸಸ್ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಫಾರ್ಮಾ ಕಂಪನೀಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಒಂದು ರೀಸನ್. ಅದಾದಮೇಲೆ ಸ್ವಲ್ಪ ಕಂಪನೀಸ್ ಎಲ್ಲ ವ್ಯಾಲ್ಯೂಷನ್ ಪ್ರಕಾರ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿದೆ. ಈ 2 ರೀಸನ್ನಿಂದನೇ ಇವತ್ತು ಫಾರ್ಮಾ ಸೆಕ್ಟರ್ ಕೂಡ ನಿಯರ್ಲಿ 2% ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಅಂದರೆ, ಇವತ್ತು ರುಪಿ ನೋಡಿದ್ರಾ ಎಗೇನೆಸ್ಟ್ ಡಾಲರ್ ಎಷ್ಟು ಫಾಲ್ ಆಗಿದೆ ಅಂತ. ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ 87.94 ಇದೆ. ಅಂದರೆ ಆಲ್ ಟೈಮ್ ಲೋಸ್ ಇದು. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಆರ್ಟಿಕಲ್ ಅಪ್ಡೇಟ್ ಆಗಿದೆ. ಏನಂತ ಅಂದರೆ, ಏಷ್ಯನ್ ಕಾಂಟಿನೆಂಟಲ್ಲೇ ಹೈಯೆಸ್ಟ್ ಫಾಲ್ ಆಗಿರೋ ಕರೆನ್ಸಿ ಯಾವುದು ಅಂತ ಅಂದರೆ ಅದು ರುಪಿನೇ. ಇವಾಗ ನೋಡಿಕೊಂಡ್ರೆ 3.2% ಫಾಲ್ ಆಗಿದೆ. ಲಾಸ್ಟ್ 2 ಮಂತ್ಸಲ್ಲಿ ನೋಡಿಕೊಂಡ್ರೆ 3.2% ಫಾಲ್ ಆಗಿದೆ. ಇದೇ ಹೈಯೆಸ್ಟ್ ಫಾಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಎಲ್ಲರಿಗೂ ಒಂದು ಡೌಟ್ ಇದೆ, ಯಾಕೆ ರುಪಿ ಇಷ್ಟೊಂದು ಫಾಲ್ ಆಗ್ತಾ ಇದೆ ಎಗೇನೆಸ್ಟ್ ಡಾಲರ್ ಅಂತ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದೆ. ಇವಾಗ ಜಸ್ಟ್ ಹೈಲೈಟ್ ಮಾಡ್ತೀನಿ ಏನೇನು ಅಂತ. ಇವಾಗ ನೋಡಿಕೊಂಡ್ರೆ ಟ್ರೇಡ್ ಡೆಫಿಸಿಟ್, ಅದಾದಮೇಲೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ, ಇದು ಒಂದು ರೀಸನ್ ಕೂಡ.
ಅದಾದಮೇಲೆ ಡಾಲರ್ ಇಂಡೆಕ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಅದಾದಮೇಲೆ US ಅಲ್ಲಿ ರೇಟ್ ಕಟ್ಸ್ ಕೂಡ ನಡೆದಿದೆ, ಅದರಿಂದ ಕೂಡ ಡಾಲರ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ, ಅದರಿಂದ ರುಪಿ ವೀಕ್ ಆಗ್ತಾ ಇದೆ. ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ Q2 ರಿಸಲ್ಟ್ಸ್ ತುಂಬಾ ವೀಕ್ ಆಗಿತ್ತು. ಅವಾಗ FIIs ಕೂಡ ನಮ್ಮ ಇಂಡಿಯನ್ ಮಾರ್ಕೆಟಿಂದ ತುಂಬಾ ಸೆಲ್ ಆಫ್ ಮಾಡಿದ್ದಾರೆ. ಇವಾಗ ನೋಡಿಕೊಂಡ್ರೆ ಲಾಸ್ಟ್ 6 ಮಂತ್ಸಿಂದ ಅಥವಾ 1 ಇಯರಿಂದ ನೋಡಿಕೊಂಡ್ರೆ ಎಬೋ 3000 ಅಥವಾ 3,500 ಕ್ರೋರ್ಸ್ಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ಈ ಎಲ್ಲ ರೀಸನ್ಸಿಂದ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬರ್ತಾ ಇರೋದು. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಡಾಲರ್ ಅನ್ನೋದು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದೆ. ಆ ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಎಗೇನೆಸ್ಟ್ ರುಪಿ ಚೆಕ್ ಮಾಡಿದಾಗ ರುಪಿ ವೀಕ್ ಆಗ್ತಾ ಇರೋದು. ಈ ಎಲ್ಲ ರೀಸನ್ಸಿಂದ ರುಪಿ ವೀಕ್ ಆಗ್ತಾ ಇದೆ. ಮತ್ತು ಅದ್ರ ಜೊತೆಗೆ ಇವತ್ತು ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ರುಪಿ ಸ್ಟೆಬಿಲೈಸ್ ಆಗಿದೆ, ಅಂದರೆ ಫ್ರೈಡೇ ಕ್ಲೋಸಿಂಗ್ ಲೆವೆಲ್ಗೆ ಬಂದಿದೆ. ಇದ್ರ ಜೊತೆಗೆ US ಅಲ್ಲಿ 10 ಇಯರ್ಸ್ ಬಾಂಡ್ ಯೀಲ್ಡ್ ಕೂಡ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಗೆ ನೋಡಿಕೊಂಡ್ರೆ ಇವತ್ತು ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ. ಮತ್ತು ಶುಕ್ರವಾರ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು ರೇಟ್ ಕಟ್ನ ಮಾಡಿದ್ರು. ಅದಾದಮೇಲೆ ಶನಿವಾರ ಆದರೆ ಒಂದು ಮೀಡಿಯಾ ಇಂಟರಾಕ್ಷನಲ್ಲಿ ತುಂಬಾ ಕ್ವಶನ್ಸ್ನ ಕೇಳಿದ್ರು. ಏನಂತಂದರೆ ಇವಾಗ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ನೀವು ಏನು ಮೆಜರ್ಸ್ನ ತಗೊತೀರಾ ಅಂತ ರಿಪೋರ್ಟರ್ಸ್ ಕೇಳಿದ್ರು. ಈ ಕ್ವಶನ್ಗೆ RBI ಗವರ್ನರ್ ಅವರು ಅಷ್ಟಾಗಿ ಆನ್ಸರ್ ಮಾಡಲಿಲ್ಲ. ಅದಾದಮೇಲೆ ಇವಾಗ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ಕೂಡ ಇದೆ ಅಲ್ಲ, ಇದ್ರ ಬಗ್ಗೆ ಎಲ್ಲ ಹೊಸ ಮೆಜರ್ಸ್ ಏನು ತಗೊತೀರಾ ಅಂತ ಕೂಡ ರಿಪೋರ್ಟರ್ಸ್ ಕೇಳಿದ್ರು. ಈ ಕ್ವಶನ್ಗೂ ಕೂಡ ಅಷ್ಟಾಗಿ ಅವರು ಆನ್ಸರ್ನ ಕೊಡಲಿಲ್ಲ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇದಕ್ಕೆಲ್ಲ ಯಾವ ಥರ ಆನ್ಸರ್ಸ್ನ ಕೊಡ್ತಾರೆ, ಅಥವಾ ಕಮ್ಮಿಂಗ್ ಟೈಮಲ್ಲಿ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿನ ಬೂಸ್ಟ್ ಮಾಡೋದಕ್ಕೆ ಇವರು ಹೊಸದಾಗಿ ಯಾವ ಮೆಜರ್ಸ್ನ ತರ್ತಾರೆ ಅಂತ ನೋಡೋಣ ಕಮ್ಮಿಂಗ್ ಟೈಮಲ್ಲಿ. ಇಲ್ಲಿವರೆಗೂ ಅರ್ಥ ಆಯಿತು ಅನ್ಕೊತೀನಿ. ಈ ಎಲ್ಲ ರೀಸನ್ಸಿಂದ ಇವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಮೇಜರ್ ಆಗಿ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟಿಂದ ನಮ್ಮ ಮಾರ್ಕೆಟ್ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಸ್ವಲ್ಪ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದರು. ಅದರಲ್ಲೂ ನಾನು ಅವತ್ತೇ ಹೇಳಿದ್ದೆ, ಈ ವೀಕೆಂಡ್ಸಲ್ಲಿ ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದು ಕೂಡ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಕೂಡ ನೆಗೆಟಿವ್ ಆಗಿ ಡ್ರೈವ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಅದರಿಂದ ಕೂಡ ಸ್ವಲ್ಪ ಪಾಯಿಂಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತು ಇವತ್ತು ನೋಡಿಕೊಂಡ್ರು ನಿಯರ್ಲಿ 300 ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದ್ರ ಇಂಪ್ಯಾಕ್ಟ್ ಇವತ್ತು ಇರುತ್ತೆ. ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇದ್ರ ಇಂಪ್ಯಾಕ್ಟ್ ನಾಳೆ ಮಾರ್ಕೆಟಲ್ಲೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಡೇಟಾ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಮತ್ತೆ ಸೆಲ್ ಸೈಡಲ್ಲೇ ಇದ್ದಾರೆ. ಶುಕ್ರವಾರ ಗುರುವಾರ ನೋಡಿಕೊಂಡ್ರೆ ಅಷ್ಟಾಗಿ ಸೆಲ್ ಮಾಡ್ತಾ ಇರಲಿಲ್ಲ, ಕಮ್ಮಿ ಪೋರ್ಷನ್ ಸೆಲ್ ಮಾಡ್ತಾಯಿದ್ರು. ಆದರೆ ಇವತ್ತು ನೋಡಿಕೊಂಡ್ರೆ ಮತ್ತೆ 2,500 ಕೋಟಿ ಸೆಲ್ ಮಾಡಾಕಿದ್ದಾರೆ. ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಎಷ್ಟು ಸೆಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಇನ್ನೂ ಯಾವುದಾದ್ರೂ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಇದೆಯಾ ಈ ವಾರದಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಕೇಳಿದ್ರೆ, ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು US ಗೆ ವಿಸಿಟ್ ಮಾಡ್ತಾರೆ. ಆ ಟೈಮಲ್ಲಿ ಏನೇನು ಅಪ್ಡೇಟ್ ಆಗುತ್ತೆ ಅನ್ನೋದನ್ನು ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ 12th ಆದರೆ ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಗುತ್ತೆ, ಮತ್ತು ಇನ್ಫ್ಲೇಷನ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಈ ಎರಡು ಡೇಟಾ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 14th ನೋಡಿಕೊಂಡ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದೂ ಇಂಪಾರ್ಟೆಂಟ್. ಇದು ನಮ್ಮ ಇಂಡಿಯಾ ಪ್ರಕಾರ. ನೆಕ್ಸ್ಟ್ US ಪ್ರಕಾರ ನೋಡಿಕೊಂಡ್ರೆ 12th ಆದರೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ US ಅಲ್ಲಿ, ಅದೂ ಇಂಪಾರ್ಟೆಂಟ್. ಮತ್ತು 13th ಆದರೆ ಜಾಬ್ಲೆಸ್ ಕ್ಲೈಮ್ ಡೇಟಾ ಇದೆ, ಇದು ಇಂಪಾರ್ಟೆಂಟ್. ಮತ್ತು 14th ಆದರೆ ರಿಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ, ಇದೂ ಇಂಪಾರ್ಟೆಂಟೇ. ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ಈ ವಾರ ಮಾರ್ಕೆಟ್ನ ಇನ್ಫ್ಲೂಯೆನ್ಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ಈ ಎಲ್ಲ ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡ್ತಾಯಿರಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಫಾಲ್ಗೆ ಈ ಡೇಟಾ ಪಾಯಿಂಟ್ ಕೂಡ ಸ್ವಲ್ಪ ಪಾಯಿಂಟ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಯಾವ ಡೇಟಾ ಪಾಯಿಂಟ್ ಅಂದರೆ, ರೀಸೆಂಟಾಗಿ ತುಂಬಾ ಕಂಪನೀಸ್ IPOಗೆ ಬಂದವು, ಅದು ಎಲ್ಲರಿಗೂ ಗೊತ್ತಿದೆ. ಇವತ್ತಾದರೆ ತುಂಬಾ ಕಂಪನೀಸ್ 3 ಮಂತ್ಸ್ ಲಾಕಿನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ ಸ್ವಲ್ಪ ಕಂಪನೀಸ್ ಎಲ್ಲ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ನೀವು ಯಾರಾದರೂ ಮಾರ್ಕೆಟ್ಗೆ ಹೊಸದಾಗಿ ಬಂದಿದ್ರೆ, ಇವಾಗ ಈ ಲಾಕಿನ್ ಪೀರಿಯಡ್ ಅಂದರೆ ಏನು ಗೊತ್ತಾ? ಇವಾಗ ಯಾವುದೇ ಕಂಪನಿ IPOಗೆ ಬರೋ ಟೈಮಲ್ಲಿ ಈ ಬಿಗ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸು ಮತ್ತು ಮ್ಯೂಚುವಲ್ ಫಂಡ್ಸ್ ಅವರೆಲ್ಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೆ.
ರಿಟೇಲರ್ಸ್ಗಿನ್ನ. ಅದಕ್ಕೋಸ್ಕರ ಇವ್ರಿಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. 1 ಮಂತ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, 6 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಈ ಲಾಕ್ ಇನ್ ಪೀರಿಯಡ್ ಅಲ್ಲಿ ಅವ್ರು ಬೈ ಮಾಡಿರೋ ಶೇರ್ಸ್ ನ ಯಾವುದೇ ಕಾರಣಕ್ಕೂ ಅವರು ಸೆಲ್ ಮಾಡೋಕೆ ಆಪ್ಷನ್ ಇರಲ್ಲ. ಅದರಿಂದ ಇವತ್ತು 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ತುಂಬಾನೇ ಕಂಪನೀಸ್ದೆಲ್ಲ. ಅದರಿಂದ ಸ್ವಲ್ಪ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇರೋದು. ಇವಾಗ ಸ್ವಲ್ಪ ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗಿದಾವೆ. ಹಂಗಂತ ಈ ಕಂಪನಿಯಲ್ಲಿ ಏನೋ ನೆಗೆಟಿವ್ ಇದೆ ಅಂತ ಅಲ್ಲ, ಇವತ್ತಿಗೆ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ ಸ್ವಲ್ಪ ಕಂಪನೀಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಲಿ ಅಥವಾ ಬೇರೆ ಏನಾದರೂ ರೀಸನ್ಸಿಂದ ಇವಾಗ ಜಸ್ಟ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇರೋದು. ಅದರಿಂದ ಸ್ವಲ್ಪ ಶೇರ್ಸ್ ಎಲ್ಲ ಟ್ರೇಡ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ. ಇದನ್ನೇ ಲಾಕ್ ಇನ್ ಪೀರಿಯಡ್ ಎಂಡ್ ಆಗೋದು. ಅದರಿಂದ ಸ್ವಲ್ಪ ಕಂಪನೀಸ್ ಎಲ್ಲ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇದೊಂದೇ ರೀಸನಿಂದ ಮಾತ್ರನೇ. ಅದು ಬಿಟ್ಟು ಬೇರೆ ಯಾವುದೋ ರೀಸನಿಂದ ಈ ಕಂಪನೀಸ್ ಎಲ್ಲ ಇಷ್ಟೊಂದು ಫಾಲ್ ಆಗಿದ್ದಾವೆ ಅಂತ ಯೋಚನೆ ಮಾಡಬೇಡಿ. ಇವತ್ತು ಯಾವ್ಯಾವ ಕಂಪನೀಸ್ಗೆ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದ್ದಾವೆ ಅಂತ ಅಂದರೆ, ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಈ ಕಂಪನಿ ಆದರೆ ಇವತ್ತು 20% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇವತ್ತಿಂದ ಈ ಕಂಪನಿಯಲ್ಲಿ 2.3 ಮಿಲಿಯನ್ ಶೇರ್ಸ್ ಟ್ರೇಡ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ. ಮತ್ತೆ ರೀಸೆಂಟ್ ಆಗಿ ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡಿದ್ರು. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರು. ಅವತ್ತಾದ್ರೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತೊಂದೇ ದಿನ 20% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಏನಾದರೂ ಶೇರ್ ಪ್ರೈಸ್ ಅಲ್ಲಿ ರಿಕವರ್ ಆಗುತ್ತಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜೀಸ್ ಈ ಕಂಪನಿ ಆದರೆ ಇವತ್ತು 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಕಂಪನಿಯಲ್ಲಿ 4.4 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಈ ಕಂಪನಿ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಯಲ್ಲಾದ್ರೆ 66.9 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ ಇವತ್ತಿಂದ. ನೆಕ್ಸ್ಟ್ ಸ್ವಿಗ್ಗಿ ಈ ಕಂಪನಿ ಆದರೆ IPO ಬಂದಾಗ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ IPO ಪ್ರೈಸಿಂದ ನೋಡಿಕೊಂಡ್ರೆ ಎಬೋ 60% ರಿಟರ್ನ್ಸ್ ಕೊಟ್ಟಿದೆ. ಆದರೆ ರೀಸೆಂಟ್ ಟೈಮಲ್ಲಿ ಈ ಕಂಪನಿ ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. ಇವಾಗ ನೋಡಿಕೊಂಡ್ರೆ IPO ಪ್ರೈಸ್ಗಿನ್ನ ಬಿಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಮತ್ತು ರೀಸೆಂಟಾಗಿ ಕ್ವಾರ್ಟರ್ಲಿ ನಂಬರ್ಸ್ನ ಕೂಡ ಪೋಸ್ಟ್ ಮಾಡಿದ್ರು. ಇದರಲ್ಲಿ ನೋಡಿಕೊಂಡ್ರೆ ಈ ಸಲ ಲಾಸಸ್ನ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೇ ಲಾಸ್ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಕೂಡ ರೀಸೆಂಟಾಗಿ ತುಂಬಾ ಕರೆಕ್ಟ್ ಆಗಿದೆ. ಲಾಸ್ಟ್ 1 ವೀಕಲ್ಲಿ ನೋಡಿಕೊಂಡ್ರು ನಿಯರ್ಲಿ 22% ಕರೆಕ್ಟ್ ಆಗಿದೆ. ಮತ್ತು ಇವತ್ತೂ ಸಹ 5% ಕರೆಕ್ಟ್ ಆಗಿದೆ. ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಇವತ್ತಿಂದ 65.2 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಆಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಈ ಕಂಪನಿ ಬಗ್ಗೆ ರೀಸೆಂಟಾಗಿ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತ ಅಂದರೆ ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ನಿಯರ್ಲಿ 59% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದರು. ಅವತ್ತಾದರೆ ಈ ಕಂಪನಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಇವತ್ತಾದರೆ ನಿಯರ್ಲಿ 9% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿರೋದಕ್ಕೋಸ್ಕರ ಇವತ್ತಿಂದ 22.5 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಅಪ್ಡೇಟ್ಸ್ ಇದ್ವು ರೀಸೆಂಟ್ ಟೈಮಲ್ಲಿ. ಅದರಿಂದ ಪಾಸಿಟಿವ್ ಆಗೂ ರಿಯಾಕ್ಟ್ ಆಗ್ತಾ ಬಂದು. ಆದರೆ ಈ ಕಂಪನಿ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 60% ಫಾಲ್ ಆಗಿದೆ. ಮತ್ತು ರೀಸೆಂಟಾಗಿ ತುಂಬಾ ಲಾಂಚಸ್ನ ಕೂಡ ಇವರು ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಆದ್ರೂ ಶೇರ್ ಪ್ರೈಸಲ್ಲಿ ಅಷ್ಟು ಪಾಸಿಟಿವ್ ಮೊಮೆಂಟಮ್ ಇಲ್ಲ ಮುಂಚೆ ಇದ್ದಂಗೆ. ಮತ್ತು ಇವತ್ತು ಸಹ ಈ ಕಂಪನಿ ಶೇರ್ ಪ್ರೈಸ್ ನೋಡಿಕೊಂಡ್ರೆ ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಮತ್ತು ಇವತ್ತಿಗೆ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಇವತ್ತಿಂದ 1962.2 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಅಂದರೆ ಈ ಕಂಪನಿಯಲ್ಲಿ 44% ಶೇರ್ಸ್ ಏನಿದೆ ಅವೆಲ್ಲ ಇವತ್ತು ಎಲಿಜಿಬಲ್ ಆಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ಗಾದರೆ 10% ಅಲೋಕೇಶನ್ ಇತ್ತು. ಯಾಕಂದರೆ ಈ ಓಲಾ ಕಂಪನಿ IPO ಬಂದಿರೋ ಟೈಮಲ್ಲಿ ಇದೊಂದು ಲಾಸ್ ಮೇಕಿಂಗ್ ಕಂಪನಿ. ಎಂದೇ ಆಗಲಿ ಯಾವುದೇ ಲಾಸ್ ಮೇಕಿಂಗ್ ಕಂಪನಿ IPO ಬಂದಾಗ ರಿಟೇಲ್ ಇನ್ವೆಸ್ಟರ್ಸ್ಗೆ 10% ಅಲೋಕೇಶನ್ ಮಾತ್ರನೇ ಇರುತ್ತೆ. ಅದು ಸೆಬಿ ರೂಲ್. ಯಾಕಂದರೆ ಇದು ಕಮಿಂಗ್ ಟೈಮಲ್ಲೂ ಕೂಡ ಇದೇ ಥರ ಲಾಸಸ್ನ ಪೋಸ್ಟ್ ಮಾಡಿದ್ರೆ ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾರಿಗೂ ಎಫೆಕ್ಟ್ ಆಗಬಾರ್ದು ಅಂತ ಈ ಥರ ಅಲೋಕೇಶನ್ನ ಮೇಂಟೈನ್ ಮಾಡ್ತಾರೆ IPO ಅಲ್ಲಿ. ಮತ್ತು ಇನ್ನು ಮಿಕ್ಕಿರೋ 45% ಪೋರ್ಷನ್ ಏನಿದೆ ಅದು QABಸ್ಗೆ ಅಲೋಕೇಶನ್ ಇತ್ತು. ಇವಾಗ ಆಗಲೇ ಮಾತಾಡ್ಕೊಂಡಂಗೆ QABs ಅಂದರೆ ಈ ಬಿಗ್ ಪ್ಲೇಯರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರಿಗೆ ಅಲೋಕೇಶನ್ ಇತ್ತು 45%. ಅದರಿಂದ ಇವತ್ತು 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿರೋದಕ್ಕೆ ಇವತ್ತಿಂದ ಈ ಕಂಪನಿಯಲ್ಲಿ 44% ಶೇರ್ಸ್ ಏನಿದೆ ಅವೆಲ್ಲ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಅದಾದಮೇಲೆ ಯೂನಿಕಾಮರ್ಸ್ ಇ ಸೊಲ್ಯೂಷನ್ಸ್ ಈ ಕಂಪನಿ ಕೂಡ ಇವತ್ತು 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಿಂದ 45.5 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಅದಾದಮೇಲೆ ಬ್ರೈನ್ ಬೀಸ್ ಸೊಲ್ಯೂಷನ್ ಆಗಲಿ, ಸೀಗಲ್ ಇಂಡಿಯಾ ಈ 2 ಕಂಪನೀಸ್ ಕೂಡ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದ್ದಾವೆ. ಈ ಕಂಪನೀಸ್ ಅಷ್ಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮತ್ತು ಈ ಥರ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಿದ್ದಂಗೆ ಈ ಕಂಪನೀಸ್ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ.
ಯಾಕಂದರೆ ಈ ಕಂಪನೀಸ್ IPO ಟೈಮಲ್ಲಿ ಈ ಕಂಪನಿ ಬಿಸ್ನೆಸ್ ಯಾವ ಥರ ಇದೆ, ಫ್ಯೂಚರ್ ಯಾವ ಥರ ಗ್ರೋ ಆಗ್ಬೋದು ಅಂತ ನೋಡಿಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ ಈ ಆ್ಯಂಕರ್ ಇನ್ವೆಸ್ಟರ್ಸ್ ಎಲ್ಲ. ಇವಾಗ 3 ಮಂತ್ಸ್ ಲಾಕ್-ಇನ್ ಪೀರಿಯಡ್ ಕಂಪ್ಲೀಟ್ ಆಗಿದೆ ಅಲ್ಲ, ಈ ಮಧ್ಯದಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ ಮತ್ತು ಬಿಸ್ನೆಸ್ ಯಾವ ಥರ ನಡೀತಾ ಇದೆ ಅಂತ ಪ್ರತಿಯೊಂದೂ ಚೆಕ್ ಮಾಡಿರ್ತಾರೆ. ಅದರಿಂದ ಅದ್ರ ಜೊತೆಗೆ ರೀಸೆಂಟಾಗಿ ಮಾರ್ಕೆಟ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಮೋಸ್ಟ್ ಆಫ್ ದ IPOs ಎಲ್ಲ IPO ಲಿಸ್ಟಿಂಗ್ ಗೇನ್ಸಿಂದ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದ್ದಾವೆ. ಪ್ರತಿಯೊಂದು IPO ನೋಡಿಕೊಂಡ್ರು ನಿಯರ್ಲಿ 30 to 40% ಕರೆಕ್ಟ್ ಆಗಿದೆ. ಅದರಿಂದ ಈ ಆ್ಯಂಕರ್ ಇನ್ವೆಸ್ಟರ್ಸ್ ಏನಾದರೂ ಸ್ವಲ್ಪ ಸೆಲ್ ಮಾಡಿರ್ಬೋದು. ಅದರಿಂದನೇ ಈ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 15% ಕರೆಕ್ಟ್ ಆಗಿದೆ. ಮತ್ತು ಇವಾಗ ನಮ್ಮ ಪೋರ್ಟ್ಫೋಲಿಯೋಸಲ್ಲಿ ಏನಾದರೂ ಸ್ವಲ್ಪ ಕಂಪನೀಸಲ್ಲಿ ಪ್ರಾಫಿಟ್ಸ್ ಏನಾದರೂ ಚೆನ್ನಾಗಿದ್ರೆ ಅಂಥ ಕಂಪನೀಸಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತೀವಿ. ಇವಾಗ ರೀಸೆಂಟಾಗಿ ಮಾರ್ಕೆಟ್ ಕರೆಕ್ಟ್ ಆಗಿದೆ ಅಲ್ಲ, ಇಂಥ ಟೈಮಲ್ಲಿ ಯಾವುದಾದ್ರೂ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿ ಚೆನ್ನಾಗಿರೋ ಕಂಪ್ನಿ ಸಿಕ್ಕಿದ್ರೆ ಆ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ನಾವು ಈ ಥರ ಯೋಚನೆ ಮಾಡಿದ್ರೆ ಮತ್ತು ಬಿಗ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲ ಯಾವ ಥರ ಯೋಚನೆ ಮಾಡ್ತಾರೆ ನೋಡಿ. ಇವಾಗ LIC ಕಂಪನಿ ಗೊತ್ತಿದೆ ಅಲ್ಲ, ಈ ಕಂಪನಿ ಆದರೆ ಈ Q3ಯಲ್ಲಿ 19,400 crores ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಮನಿ ಕಂಟ್ರೋಲಲ್ಲಿ ಈ ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಈ LIC ಕಂಪನಿ ಏನಿದೆ, ಈ ಕಂಪನಿ ಈ Q3ಯಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಕಂಪನೀಸಲ್ಲಿ ಹೊಸದಾಗಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ ಮತ್ತು ಯಾವ್ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಮನಿ ಕಂಟ್ರೋಲಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಅಪ್ಡೇಟ್ ಆಗಿದೆ. ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾವ್ಯಾವ ಕಂಪನೀಸಲ್ಲಿ ಫ್ರೆಶ್ ಎಂಟ್ರೀಸ್ ಎಲ್ಲ ತೊಗೊಂಡಿದ್ದಾರೆ ಅಂತ. ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಈ 10 ಕಂಪನೀಸ್ನ ಮುಂಚೆಯಿಂದನೂ ಹೋಲ್ಡ್ ಮಾಡ್ತಿದ್ರು ಮತ್ತು ಇವಾಗ ಈ Q3ಯಲ್ಲಿ ಅಡಿಷ್ನಲ್ ಆಗಿ ಇನ್ನೂ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಮಾರುತಿ ಸುಜುಕಿ ಇಂಡಿಯಾ, ಈ ಕಂಪನಿ ರೀಸೆಂಟಾಗಿ ತುಂಬಾ ಕರೆಕ್ಟ್ ಆಯಿತು. ಈ ಕಂಪನಿಯಲ್ಲಾದರೆ 2,913 crores ಇವಾಗ ಈ ಕ್ವಾರ್ಟರಲ್ಲಿ ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ನೆಸ್ಲೆ ಇಂಡಿಯಾ, NMDC, ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಜಿಂಕ್, ಈ ಥರ 10 ಕಂಪನೀಸ್ ಲಿಸ್ಟು ಕಾಣ್ತಾ ಇದೆ ನೋಡಿ. ಈ 10 ಕಂಪನೀಸಲ್ಲಿ ಮತ್ತೆ ಇವಾಗ ಹೊಸದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಕ್ವಾರ್ಟರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಇದೇ ಥರ ಇನ್ನೂ 10 ಕಂಪನೀಸಲ್ಲಿ ಈ ಕ್ವಾರ್ಟರಲ್ಲಿ ಅವ್ರ ಹೋಲ್ಡಿಂಗ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಇದರಲ್ಲಿ ಫಸ್ಟ್ ಹೈಯೆಸ್ಟ್ ಕಮ್ಮಿ ಮಾಡ್ಕೊಂಡಿರೋದು ಯಾವ ಕಂಪನಿ ಅಂದರೆ ಟಾಟಾ ಪವರ್. ಈ ಕಂಪನಿಯಲ್ಲಾದರೆ 1,931 crores ಅವ್ರ ಹೋಲ್ಡಿಂಗ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೆಕೆಂಡ್ ಅಂದರೆ ಇನ್ಫೋಸಿಸ್. ಈ ಕಂಪನಿಯಿಂದ ನೋಡಿಕೊಂಡ್ರೆ 1,712 crores ಸೆಲ್ ಮಾಡಿದ್ದಾರೆ. ಮತ್ತು HCL ಟೆಕ್ನಾಲಜೀಸ್, TCS, ದಿವೀಸ್ ಲ್ಯಾಬೊರೇಟರೀಸ್, ICICI ಬ್ಯಾಂಕ್, SBI, ಸನ್ಫಾರ್ಮಾ, ವೇದಾಂತ, ಟೆಕ್ ಮಹೀಂದ್ರ, ಈ ಎಲ್ಲ ಕಂಪನೀಸಲ್ಲೂ ಅವ್ರ ಹೋಲ್ಡಿಂಗ್ಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇವಾಗ ಕ್ಲಿಯರಾಗಿ ಈ ಇಮೇಜಲ್ಲೇ ನೋಡಿ ಎಷ್ಟೆಷ್ಟು ಕ್ರೋರ್ಸ್ನ ಯಾವ್ಯಾವ ಕಂಪನೀಸಿಂದ ಸೆಲ್ ಮಾಡಿದ್ದಾರೆ ಅಂತ. ಇವಾಗ ಇದರಲ್ಲಿ ನೋಡಿಕೊಂಡ್ರೆ ತುಂಬಾ IT ಕಂಪನೀಸಿಂದ ಎಕ್ಸಿಟ್ ಆಗಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈ ಕ್ವಾರ್ಟರಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಹೊಸದಾಗಿ ಅವರು ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇದರಲ್ಲಿ ಈ 10 ಕಂಪನೀಸಲ್ಲಿ ಈ ಕ್ವಾರ್ಟರಲ್ಲಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಹೈಜೀನ್, ಈ ಕಂಪನಿಯಲ್ಲಾದರೆ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ. ಜೊತೆಗೆ ಈ ಕಂಪನಿಯಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ದಾರೆ 14,714 crores ಈ ಕ್ವಾರ್ಟರಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಹೊಂಡೈ ಮೋಟರ್ಸ್, NTPC ಗ್ರೀನ್ ಎನರ್ಜಿ, ಆಸ್ಟ್ರಲ್ ಪೈಪ್ಸ್, ಕೊಚಿನ್ ಶಿಪ್ಯಾರ್ಡ್, ರಾಮಕೃಷ್ಣ ಫೋರ್ಜಿನ್ಸ್, RBL ಬ್ಯಾಂಕ್, OCCL, ಈ 10 ಕಂಪನೀಸಲ್ಲಿ ಇವರು ಹೊಸದಾಗಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ ಈ ಕ್ವಾರ್ಟರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಇನ್ನೂ 10 ಕಂಪನೀಸಲ್ಲಿ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ಅಂದರೆ ಸಿಮೆನ್ಸ್, HPCL, ಶ್ರೀರಾಮ್ ಫಿನಾನ್ಸ್, ರಾಜೇಶ್ ಎಕ್ಸ್ಪೋರ್ಟ್, ಈ ಲಿಸ್ಟ್ ನೋಡ್ತಾ ಇದ್ದೀರಲ್ಲ, ಈ 10 ಕಂಪನೀಸಲ್ಲಿ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ ಈ ಕ್ವಾರ್ಟರಲ್ಲಿ. ಮತ್ತು ಇಷ್ಟೊತ್ತು ಹೇಳ್ದಂಗೆ ಯಾವುದಾದ್ರೂ ಎಕ್ಸಿಸ್ಟಿಂಗ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿರೋದು ಅಥವಾ ಫ್ರೆಶ್ ಎಂಟ್ರಿ ತೊಗೊಂಡಿರೋ ಕಂಪನೀಸ್ ನೀವೇನಾದರೂ ಹೋಲ್ಡ್ ಮಾಡ್ತಾ ಇದ್ದರೆ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಯಾವ್ಯಾವ ಕಂಪನೀಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಅದಾದಮೇಲೆ ವಾಟೆಕ್ ವಬಾಗ್, ಈ ಕಂಪನಿ ಆದರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ 2 ರೀಸನ್ಸ್ ಇದೆ. ಏನಂತ ಅಂದರೆ ಈ ವೀಕೆಂಡಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಇವರು ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ಲಿ ರೆವೆನ್ಯೂಸ್ ಆದರೆ 15% ಇನ್ಕ್ರೀಸ್ ಆಗಿದೆ ಮತ್ತು ಪ್ರಾಫಿಟ್ಸ್ ಆದರೆ 12% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದಾದಮೇಲೆ ಮತ್ತೆ 3,251 crores ಆರ್ಡರ್ ವಿನ್ ಆಗಿದ್ದಾರೆ ಅಂತ ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಯಿತು ಸೌದಿ ಅರೇಬಿಯಾಯಿಂದ. ಈ 2 ರೀಸನ್ನಿಂದ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಮಾರ್ಕೆಟ್ ಓಪನಿಂಗಲ್ಲಿ 13% ಪಾಸಿಟಿವ್ ಆಗಿ ಓಪನ್ ಆಗಿದ್ದು ಮತ್ತು ತುಂಬಾ ಸೆಲ್ ಆಫ್ ನಡೆದಿರೋದ್ರಿಂದ ಶೇರ್ ಪ್ರೈಸ್ ಕ್ಲೋಸಿಂಗಲ್ಲಿ ನೋಡಿಕೊಂಡ್ರೆ ಜಸ್ಟ್ 1% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೂ ಸ್ವಲ್ಪ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂದರೆ
ಎಕ್ಸ್ಕಾರ್ಟ್ಸ್ ಕ್ಯೂಬೂಟಾ. ಈ ಕಂಪನಿ ರೆವಿನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 8% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 6% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರು ರೆವಿನ್ಯೂಸಲ್ಲಿ ಒಳ್ಳೆ ಗ್ರೋತ್ ಇದೆ, ಆದರೆ ಪ್ರಾಫಿಟ್ಸಲ್ಲಿ ಸ್ವಲ್ಪ ಡ್ರಾಪ್ ಇದೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಐಷರ್ ಮೋಟರ್ಸ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 19% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 18% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡೋಗೂ ಬೆಟರ್ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ MTR ಟೆಕ್ನಾಲಜೀಸ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 48% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 55% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ವಿಷಯಕ್ಕೆ ಬಂದ್ರೂ ಬೆಟರ್ ರೆವಿನ್ಯೂಸ್ನ ಪೋಸ್ಟ್ ಮಾಡಿದ್ದಾರೆ, ಆದರೆ ಪ್ರಾಫಿಟ್ಸಲ್ಲಿ ಸ್ವಲ್ಪ ಡ್ರಾಪ್ ಇದೆ. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಅವಂತಿ ಫೀಡ್ಸ್. ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 9% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 87% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಲಾಸ್ಟ್ 15 ಮಿನಿಟ್ಸಲ್ಲಿ ನೋಡಿಕೊಂಡ್ರೆ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನು ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.